ಕುಂದಾನಗರಿ ಬೆಳಗಾವಿಯಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರ ಜಯಂತಿ ಹಿನ್ನೆಲೆ ಅದ್ದೂರಿ ಮೆರವಣಿಗೆ ನಡೆಯಿತು. ಸದ್ಯ ಅದ್ದೂರಿ ಮೆರವಣಿಗೆಯಲ್ಲಿ ಪಕ್ಷಾತೀತವಾಗಿ ಲಿಂಗಾಯತ ಸಮುದಾಯದ ನಾಯಕರು ಭಾಗಿಯಾದರು. ಇನ್ನು ಬೆಳಗಾವಿಯ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆ ಕೊಟ್ಟರು. ಈ ವೇಳೆ ನಾಗನೂರು ರುದ್ರಾಕ್ಷಿ ಮಠದ ಶ್ರೀಗಳು, ಹುಕ್ಕೇರಿ ಹಿರೇಮಠ, ನಿಡಸೋಸಿ ಮಠದ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು, ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಭಾಗವಹಿಸಿದರು. ಎಲ್ಲ ಪಕ್ಷಾತೀತವಾಗಿ ಶಾಸಕರೆಲ್ಲ ಬಂದಿದ್ದಾರೆ. ಇದೊಂದು ಐತಿಹಾಸಿಕ ಬಸವ ಜಯಂತಿ ಅಂತ ನಾನು ಹೇಳಬಹುದು. ಯಾಕಂದ್ರೆ ಈಗ ಜಾಗತಿಕ ಲಿಂಗಾಯತ ಮಹಾಸಭಾ, ವೀರಶೈವ ಮಹಾಸಭಾ, ಈ ರೀತಿ ಎಲ್ಲ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಬಂದಿದ್ದಾರೆ. ಎಲ್ಲ ಎಲ್ಲನೂ ಒಂದೇ ಅದಾವು. ಅವ್ರವ್ರು ಇದಕ್ಕೆ ಇಚ್ಛಾ ಪ್ರಕಾರ ಅವ್ರ ಸಂಘಗಳು ಮಾಡಿದ್ದಾರೆ. ಆದರೆ ಎಲ್ಲ ಒಂದೇ. ಏನು ವೀರಶೈವನು ಒಂದ, ಲಿಂಗಾಯತ ಒಂದ. ಎಲ್ಲರಿಗೂ ಏನು ಗುರು ನಮಗೆ ಬಸವಣ್ಣ. ರಾಜ್ಯದಲ್ಲಿ ಜನಗಣತಿ ಬಗ್ಗೆ ಈಗ ಕೇಂದ್ರ ಸರ್ಕಾರದವರು ಅಲ್ಲ, ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ. ನಾವೆಲ್ಲ ವೀರಶೈವ ಮಹಾಸಭಾ, ಇನ್ನು ವೀರಶೈವ ಲಿಂಗಾಯತ ಮಹಾಸಭಾ, ನಾವು ಅಖಿಲ ಭಾರತ ಅದನ್ನು ಕೆಲಸ ನಾವು ಒಗ್ಗಟ್ಟಾಗಿನೇ ಒಗ್ಗೂಡಿನೇ ಬಸವ ಜಯಂತಿ ಮಾಡ್ತಾ ಇದ್ವಿ. ವಿಶೇಷವಾಗಿ ಈ ವರ್ಷ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದವರು 2-3 ಸಾರಿ ಮೀಟಿಂಗನ್ನು ಮಾಡಿ ನಮ್ಮ ಜನ ಕೂಡ ಒಂದು ಅದ್ದೂರಿಯಾಗಿ ಮಾಡೋಣ, ಬಸವ ಜಯಂತಿ ಮಾಡೋಣ, ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದಾರೆ, ಜಾಗೃತಿ ಮೂಡಿಸೋಣ ಅಂತ ಹೇಳಿ ಕರೆ ಕೊಟ್ಟರು. ಅದಕ್ಕೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಕ್ಷೇತ್ರದಲ್ಲಿರುವಂಥ ಸಮಾಜದವ್ರನ್ನ ಜಾಗೃತಿ ಮಾಡುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಇವತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಾಂಧವರು, ಬೇರೆಯವರು ಕೂಡ ಈ ಒಂದು ಇದರಲ್ಲಿ, ಯಾಕಂದರೆ ಬಸವಣ್ಣ ಅಂತಂದರೆ ಸಮಾನತೆ, ಜಾತ್ಯತೀತ ನೆಲೆಗಟ್ಟಿನ ಸಮಾನತೆ ಹರಿಕಾರ. ಸೊ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದು ನೋಡಿದ್ರೆ ಭಾಳ ಸಂತೋಷ. ನಾವು ಒಗ್ಗಟ್ಟಾಗಿನೇ ಒಗ್ಗೂಡಿನೇ ಬಸವ ಜಯಂತಿ ಮಾಡ್ತಾ ಇದ್ವಿ. ವಿಶೇಷವಾಗಿ ಈ ವರ್ಷ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದವರು 2-3 ಸಾರಿ ಮೀಟಿಂಗನ್ನು ಮಾಡಿ ನಮ್ಮ ಜನ ಕೂಡ ಒಂದು ಅದ್ದೂರಿಯಾಗಿ ಮಾಡೋಣ, ಬಸವ ಜಯಂತಿ ಮಾಡೋಣ, ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದಾರೆ, ಜಾಗೃತಿ ಮೂಡಿಸೋಣ ಅಂತ ಹೇಳಿ ಕರೆ ಕೊಟ್ಟರು. ಅದಕ್ಕೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಕ್ಷೇತ್ರದಲ್ಲಿರುವಂಥ ಸಮಾಜದವ್ರನ್ನ ಜಾಗೃತಿ ಮಾಡುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಇವತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಾಂಧವರು, ಬೇರೆಯವರು ಕೂಡ ಈ ಒಂದು ಇದರಲ್ಲಿ, ಯಾಕಂದರೆ ಬಸವಣ್ಣ ಅಂತಂದರೆ ಸಮಾನತೆ,